ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಇಸ್ಕಾನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಈಶೋಪನಿಷತ್ ಪ್ರಾರ್ಥನಾ ಮಂತ್ರದ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮುಂಚೆ ನಾವು ಗುರುವರ್ಗಕ್ಕೆ ಪ್ರಾರ್ಥನೆ ಮಾಡ್ತೀವಿ. ಓಂ ಅಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ನಾವು ಈಶೋಪನಿಷತ್ ಪುಸ್ತಕದ ಪ್ರಾರ್ಥನಾ ಮಂತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಪ್ರಾರ್ಥನಾ ಮಂತ್ರ ಹೀಗಿದೆ: ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈ ಪ್ರಾರ್ಥನಾ ಮಂತ್ರ ಬಹಳ ಪ್ರಸಿದ್ಧವಾಗಿದೆ. ಬಹುತೇಕ ಸ್ಕೂಲ್ ಮತ್ತೆ ಕಾಲೇಜ್ನಲ್ಲಿ ಇದನ್ನ ಬೆಳಗಿನ ಪ್ರಾರ್ಥನೆಯ ರೂಪದಲ್ಲಿ ಕೂಡ ಹೇಳಲಾಗ್ತದೆ. ಅದಲ್ಲದೇನೆ ಬಹುತೇಕ ಜನರು ಪ್ರಸಾದ ಅಥವಾ ಭೋಜನವನ್ನ ಸೇವಿಸುವ ಮುಂಚೆ ಈ ಮಂತ್ರದಿಂದ ಭಗವಂತನ ಸ್ಮರಿಸ್ತಾರೆ. ವೇದ ಮಂತ್ರಗಳಲ್ಲಿ ಶಾಂತಿ ಪಂಚಕ ಅಂತ ಮಂತ್ರಗಳಿವೆ. ಈ ಮಂತ್ರಗಳಲ್ಲಿ ಈ ಪೂರ್ಣಮದಃ ಪೂರ್ಣಮಿದಂ ಈ ಶ್ಲೋಕವನ್ನು ಕೂಡ ಅದರಲ್ಲಿ ಆಡ್ ಮಾಡಲಾಗಿದೆ. ಈ ಮಂತ್ರ ಭಗವಂತನಿಗೆ ಶಾಂತಿಗಾಗಿ ಪ್ರಾರ್ಥಿಸಲು ಉಪಯೋಗಿಸುವಂತಹ ಮಂತ್ರ. ಇದಲ್ಲದೇನೆ ಯಜ್ಞಗಳಲ್ಲಿ ಭಗವಂತನಿಗೆ ಆಹುತಿಯನ್ನು ಹಾಕುವಾಗ, ಆಹುತಿಯನ್ನು ನೀಡುವಾಗ ಈ ಮಂತ್ರವನ್ನು ಉಚ್ಚರಿಸಲಾಗ್ತದೆ. ಈ ಶ್ಲೋಕದ ಅರ್ಥ ಏನು ಅದನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡೋಣ. ಓಂ ಓಂ ಅಂದ್ರೆ ಪರಮ ಸತ್ಯ, ಭಗವಂತ ದೇವರು. ಪೂರ್ಣಮದಃ ಆ ಭಗವಂತ ಅಥವಾ ಅವನು ಪೂರ್ಣನಾಗಿದ್ದಾನೆ. ಪೂರ್ಣಂ ಇದಂ ಈ ಜಗತ್ತು ಅವನ ಸೃಷ್ಟಿ, ಇದು ಕೂಡ ಪೂರ್ಣವಾಗಿದೆ. ಪೂರ್ಣಾತ್ ಪೂರ್ಣಂ ಉದಚ್ಯತೆ ಆ ಪೂರ್ಣ ಭಗವಂತನಿಂದ ಈ ಪೂರ್ಣ ಸೃಷ್ಟಿಯು ಉದ್ಭವಿಸಿದೆ. ಪೂರ್ಣಸ್ಯ ಪೂರ್ಣಮಾದಾಯ ಆ ಪೂರ್ಣ ಭಗವಂತನಿಂದ ಪೂರ್ಣ ಜಗತ್ತು ಹೊಮ್ಮಿದ ಮೇಲೆಯೂ ಕೂಡ ಪೂರ್ಣಮೇವಾವಶಿಷ್ಯತೆ ದೇವರು ಪರಮಸತ್ಯನು ಪರಿಪೂರ್ಣನಾಗಿಯೇ ಇರುತ್ತಾನೆ ಅಂತ ಈ ಶ್ಲೋಕದ ಅರ್ಥ. ಶ್ರೀಲ ಪ್ರಭುಪಾದರು ಅನುವಾದದಲ್ಲಿ ಹೇಳ್ತಾರೆ, ದೇವೋತ್ತಮ ಪರಮ ಪುರುಷನು ಪರಿಪೂರ್ಣನು ಮತ್ತು ಸಂಪೂರ್ಣನು. ಅವನು ಸಂಪೂರ್ಣವಾಗಿ ಪರಿಪೂರ್ಣನಾದುದರಿಂದ ಅವನಿಂದ ಹೊರಹೊಮ್ಮುವ ಈ ದೃಗ್ಗೋಚರ ಜಗತ್ತೇ ಮೊದಲಾದ ಎಲ್ಲಾ ಸೃಷ್ಟಿಗಳು ಸಂಪೂರ್ಣವಾಗಿರುತ್ತವೆ. ಸಂಪೂರ್ಣವಾದುದರಿಂದ ಏನೇ ಉತ್ಪತ್ತಿಯಾದರೂ ಅದು ಸ್ವಯಂ ಪರಿಪೂರ್ಣವಾಗಿಯೇ ಇರುತ್ತದೆ. ಭಗವಂತನು ಸಂಪೂರ್ಣನಾದ್ದರಿಂದ ಅವನಿಂದ ಅನೇಕ ಸಂಪೂರ್ಣವಾದ ವಸ್ತುಗಳು ಹುಟ್ಟಿದರೂ ಅವನು ಸಂಪೂರ್ಣ ಶೇಷ ಭಾಗವಾಗಿ ಉಳಿಯುತ್ತಾನೆ. ಸೊ ಈ ಶ್ಲೋಕದಲ್ಲಿ ಪೂರ್ಣ ಎನ್ನುವ ಶಬ್ದವನ್ನ ತುಂಬಾ ಸಲ ಯೂಸ್ ಮಾಡಲಾಗಿದೆ. ಸೊ ಈ ಪೂರ್ಣ ಅಂದ್ರೆ ಏನು, ಪರಿಪೂರ್ಣತೆ ಅಂದ್ರೆ ಏನು, ಇದನ್ನ ವಿಶ್ಲೇಷಣೆ ಮಾಡೋಣ. ಪರಿಪೂರ್ಣತೆ, ಯಾವುದೇ ವಸ್ತು ಅಥವಾ ಯಾವುದೇ ಜೀವಿಯನ್ನ ನಾವು ಪರಿಪೂರ್ಣ ಅಂತ ಹೇಳೋದಾದ್ರೆ ಈ ಒಂದು ಅಂಶವನ್ನು ಗಮನಿಸಬೇಕು. ಆ ವಸ್ತುವಿಗೆ ಹೊರಗಿನ ಸಹಾಯದ ಅಗತ್ಯವಿರಬಾರದು, ಅದನ್ನು ಪರಿಪೂರ್ಣ ಅಂತೇವೆ. ಉದಾಹರಣೆಗೆ ದೊಡ್ಡ ಸಮುದ್ರ ಅಥವಾ ಸಾಗರವನ್ನು ತಗೊಳ್ಳಿ. ಆ ಸಮುದ್ರ ಅಥವಾ ಸಾಗರದಲ್ಲಿ ಎಷ್ಟೊಂದು ನೀರಿದೆ ಅಂದ್ರೆ ಅದಕ್ಕೆ ಹೊರಗಡೆಯಿಂದ ನೀರು ಬೇಕಾಗಿಯೇ ಇಲ್ಲ. ಯಾವುದೇ ಕಾಲದಲ್ಲಿ ಹೋದ್ರೂ ಕೂಡ ಸಮುದ್ರದಲ್ಲಿರುವಂತಹ ನೀರು, ಸಮುದ್ರ ಯಾವಾಗ್ಲೂ ಪರಿಪೂರ್ಣವಾಗಿಯೇ ಇರುತ್ತದೆ. ಅದಲ್ಲದೇನೆ ಎರಡನೆಯ ಇಲ್ಲಿ ಅಂಶ ಅಂದ್ರೆ ಆ ವಸ್ತುವಿನ ಉದ್ದೇಶ, ಆ ಉದ್ದೇಶ ಪೂರೈಕೆ ಆದ್ರೆ ಅದನ್ನ ಪರಿಪೂರ್ಣ ಅಂತ ಹೇಳ್ತೇವೆ. ಉದಾಹರಣೆಗೆ ಒಂದು ನೀರಿನ ಕಪ್ ತಗೊಳ್ಳಿ. ಈ ನೀರಿನ ಕಪ್ನಲ್ಲಿ
ಪೂರ್ತಿಯಾಗಿ ನೀರು ತುಂಬಿಸಿದ್ರೆ ನಾವು ಆ ಕಪ್ ಪೂರ್ಣವಾಗಿದೆ ಅಂತ ಹೇಳ್ತೀವಿ. ಆ ಕಪ್ ಅನ್ನ ಮಾಡಿರುವಂತಹ ಉಪಯೋಗ ಅಥವಾ ಉದ್ದೇಶ ಏನು? ಇಷ್ಟು ಪ್ರಮಾಣದಲ್ಲಿ ನೀರನ್ನ ಅದು ಶೇಖರಿಸಬೇಕು, ಸ್ಟೋರ್ ಮಾಡಬೇಕು ಅಂತ. ಆ ಉದ್ದೇಶ ಪೂರೈಕೆ ಆದ್ರೆ ಅದನ್ನ ನಾವು ಪರಿಪೂರ್ಣ ಅಂತ ಹೇಳ್ತೀವಿ. ಹಾಗೆ ಈ ಪರಿಪೂರ್ಣತೆಯನ್ನ ಈ ಶ್ಲೋಕಗಳಲ್ಲಿ ಈ ಶ್ಲೋಕದಲ್ಲಿ ಶ್ರೀಲ ಪ್ರಭುಪಾದರು ಇದನ್ನ ವಿಸ್ತಾರವಾಗಿ ಅರ್ಥ ಹೇಳ್ತಾ ಹೋಗ್ತಾರೆ. ಸೊ ಪರಿಪೂರ್ಣತೆ ಇದನ್ನ 3 ಸ್ತರಗಳಲ್ಲಿ ಶ್ರೀಲ ಪ್ರಭುಪಾದರು ಇದನ್ನ ವಿಸ್ತರಿಸ್ತಾ ಹೋಗ್ತಾರೆ. ಮೊದಲನೇದಾಗಿ ಭಗವಂತ ದೇವರು ಪರಮಪುರುಷನು ಪರಿಪೂರ್ಣನಾಗಿದ್ದಾನೆ. ಎರಡನೆಯದು ಈ ಜಗತ್ತು ಭಗವಂತನ ಸೃಷ್ಟಿ ಪರಿಪೂರ್ಣವಾಗಿದೆ. ಮೂರನೇದಾಗಿ ಪ್ರತಿ ಜೀವವೂ ಕೂಡ ಪರಿಪೂರ್ಣವಾಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶ್ರೀಲ ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲಿ ಒಂದು ಅದ್ಭುತವಾದಂತಹ ಒಂದು ಹೇಳಿಕೆಯನ್ನು ಹೇಳ್ತಾರೆ, ಸೆಂಟೆನ್ಸ್ ನ ಹೇಳ್ತಾರೆ. ಅದೇನು? ಈ ಪೂರ್ಣನ ಅಪರಿಪೂರ್ಣ ಜ್ಞಾನದಿಂದಾಗಿ ಜನರು ಎಲ್ಲ ಬಗೆಯ ಅಪರಿಪೂರ್ಣತೆಯನ್ನು ಅನುಭವಿಸುತ್ತಾರೆ. ಅಂದ್ರೆ ಹೇಗೆ ಈ 3 ಅಂಶಗಳು ಪರಿಪೂರ್ಣವಾಗಿದ್ದಾವೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡೇ ಹೋದಾಗ ಈ ಎಷ್ಟೊಂದು ರೀತಿಯಾದಂತಹ ಅಪರಿಪೂರ್ಣತೆಗಳನ್ನ ನಾವು ಅನುಭವಿಸ್ತೀವಿ. ಅಪರಿಪೂರ್ಣತೆಯನ್ನು ಅನುಭವಿಸೋದು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ತೃಪ್ತಿಯನ್ನ ಕಂಡುಕೊಳ್ಳೋದಿಲ್ಲ, ಮೇಲಾಗಿ ಯಾವಾಗಲೂ ದುಃಖಿಯಾಗಿರ್ತೇವೆ ನಾವು. ಇದನ್ನ ನಾವು ಅಪರಿಪೂರ್ಣತೆ ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ಪರಮ ಪುರುಷ ಅಥವಾ ದೇವರು ಹೇಗೆ ಪರಿಪೂರ್ಣನಾಗಿದ್ದಾನೆ ಅನ್ನೋದನ್ನ ನಾವಿಲ್ಲಿ ಸ್ವಲ್ಪ ಯೋಚನೆ ಮಾಡೋಣ. ಸೊ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಒಂದು ದೂರದ ನುಣ್ಣಾದ ಹಸಿರು ಬೆಟ್ಟ. ದೂರದಿಂದ ನೋಡಿದಾಗ ಅದು ಕೇವಲ ಗ್ರೀನ್ ಕಲರ್ ಹಸಿರು ಬಣ್ಣದೊಂದು ಗುಡ್ಡದ ತರ ಕಾಣ್ತಾ ಇದೆ, ಹೌದೇ? ಅದೇ ಸ್ವಲ್ಪ ಹತ್ರಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ತುಂಬಾ ರೀತಿಯ ಗಿಡಗಳು ಆಗ್ಲಿ ಅಥವಾ ವೃಕ್ಷಗಳಾಗ್ಲಿ ಎಲ್ಲವನ್ನು ನಾವು ಕಾಣ್ತೀವಿ ಅಲ್ಲಿ. ಅದಲ್ದೇನೆ ಇನ್ನೂ ಹತ್ರ ಹೋಗಿ ನೋಡಿದಾಗ ನಮ್ಗೆ ಅಲ್ಲಿ ಪ್ರತಿಯೊಂದು ಮರಗಳಲ್ಲಿ ಎಷ್ಟೊಂದು ರೀತಿಯಾದಂತಹ ಪಕ್ಷಿಗಳು ಅಥವಾ ನೆಲದಲ್ಲಿ ಎಷ್ಟೊಂದು ರೀತಿಯಾದಂತಹ ಪ್ರಾಣಿಗಳು, ಅಲ್ಲಿ ಹರಿಯುವಂತಹ ನದಿ ಎಲ್ಲದೂ ಕಾಣುತ್ತೆ. ಸೊ ದೂರದಿಂದ ನೋಡಿದಾಗ ಗುಡ್ಡ ಒಂದೇ ಆಗಿತ್ತು, ಹೌದೇ? ಹಸಿರುವಾಗಿ ಕಾಣ್ತಾ ಇತ್ತು. ಹತ್ರ ಹೋದಾಗ ಅದೇ ಗುಡ್ಡ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಇನ್ನೂ ಹತ್ರ ಹೋದಾಗ ಆ ಗುಡ್ಡದ ಒಳಗಡೆ ಹೋದಾಗ ಆಗ ನಮಗೆ ಕಾಣ್ತು ಆ ಗುಡ್ಡದಲ್ಲಿ ಎಷ್ಟೊಂದು ರೀತಿಯ ವೈವಿಧ್ಯತೆ ಇದೆ ಅಂತ. ಇದನ್ನೇ ನಾವು ಇನ್ನೊಂದು ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಳೋಣ ಪರಿಪೂರ್ಣತೆಯನ್ನು. ನಾವು ಈಗ ಹೊರಗಡೆ ನೋಡಿದಾಗ ಒಂದು ಪ್ರಕಾಶ ಕಾಣ್ತಾ ಇದೆ. ಹೊರಗಡೆ ಸೂರ್ಯ ಉದ್ಭವಿಸಿದ್ದಾನೆ, ಸೂರ್ಯ ಇದ್ದಾನೆ ಆಕಾಶದಲ್ಲಿ. ಆ ಪ್ರಕಾಶ, ಆ ಬೆಳಕು ಎಲ್ಲ ಕಡೆ ಕಾಣ್ತಾ ಇದೆ. ಆ ಸೂರ್ಯನಿರೋದ್ರಿಂದ ಆ ಶಾಖವೂ ಕೂಡ ನಾವು ಅನುಭವಿಸ್ಬೋದು. ಅದಲ್ದೇನೆ ನಾವು ಈಗ ಹೊರ ಜಗತ್ತಿನಲ್ಲಿ ಅಂದ್ರೆ ಬಾಹ್ಯಾಕಾಶಕ್ಕೆ ಹೋಗಿ, ಸ್ಪೇಸ್ಗೆ ಹೋಗಿ ಸೂರ್ಯನ ಹತ್ರ ಹೋದಾಗ ಅದು ಗೋಳಾಕಾರದ ಒಂದು ದೊಡ್ಡ ಗ್ರಹದ ರೀತಿಯಲ್ಲಿ ಕಾಣ್ತದೆ. ಅಲ್ಲಿಂದ ಆ ಗ್ರಹದಿಂದ ಬೆಳಕು ಅಥವಾ ಶಾಖ ಹೊರಹೊಮ್ತಾ ಇದೆ. ವೇದಗಳಲ್ಲಿ ಈ ಸೂರ್ಯ ಗ್ರಹದ ಇರುವಂತಹ ಒಬ್ಬ ದೇವತೆ ಸೂರ್ಯ ದೇವನ ಬಗ್ಗೆ ಉಲ್ಲೇಖ ಇದೆ. ಈ ಸೂರ್ಯ ದೇವನ ಶಕ್ತಿಯಿಂದಲೇ ಈ ಸೂರ್ಯ ಗ್ರಹವು ಬೆಳಕು ಮತ್ತು ಶಾಖವನ್ನ ಹೊರಹೊಮ್ತಾ ಇದೆ ಅಂತ ಹೇಳ್ತಾರೆ. ಸೊ ಒಂದೇ ಸೂರ್ಯ ಗ್ರಹ, ಬಟ್ ಆದರೆ ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಸ್ಥಳಗಳು ಬೇರೆ ಆಗ್ತದೆ. ಒಂದೇ ಗುಡ್ಡ, ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಸ್ತರಗಳು ಬೇರೆ ಆಗ್ತದೆ. ಅದೇ ರೀತಿಯಾಗಿ ದೇವರನ್ನ ಅರ್ಥ ಮಾಡಿಕೊಳ್ಳುವಾಗ ಕೆಲವರು ದೇವರನ್ನ ನಿರಾಕಾರವಾದಂತಹ ಶಕ್ತಿ ಅಥವಾ ಜ್ಯೋತಿಯ ಬಗ್ಗೆ ಹೇಳ್ತಾರೆ. ಆ ದೇವರನ್ನ ಅರ್ಥ ಮಾಡಿಕೊಳ್ಳುವಂತಹ ವಿಧಕ್ಕೆ ಬ್ರಹ್ಮನ್ ಅಂತ ಹೆಸರು. ಇನ್ನು ಕೆಲವರು ಮುನಿಗಳು ಅವ್ರು ಹೇಳ್ತಾರೆ ದೇವರು ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಯೊಂದು ಜೀವಿಯಲ್ಲೂ ಆ ಸಾಕಾರ ರೂಪದಲ್ಲಿ ಚತುರ್ಭುಜ ವಿಷ್ಣುವಿನ ರೂಪದಲ್ಲಿ ಸ್ಥಿತನಾಗಿದ್ದಾನೆ ಅಂತ ಹೇಳ್ತಾರೆ. ಆ ರೂಪಕ್ಕೆ ಪರಮಾತ್ಮ ಅಂತ ಹೆಸರು. ಅದಲ್ದೇನೆ ಇನ್ನು ಕೆಲವರು ಹೇಳ್ತಾರೆ ದೇವರು ಪರಮ ಪುರುಷೋತ್ತಮನಾದಂತಹ ದೇವರು ಕೃಷ್ಣ ತನ್ನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ತನ್ನ ಭಕ್ತರೊಡನೆ ಲೀಲೆಯಲ್ಲಿ ನಿರತನಾಗಿದ್ದಾನೆ ಅಂತ ಹೇಳ್ತಾರೆ. ಆ ಅರ್ಥಕ್ಕೆ ಹೆಸರು ಭಗವಾನ್. ಸೊ ದೇವರೊಬ್ಬನೇ,
ಆದರೆ ಅವನನ್ನು ಅರ್ಥ ಮಾಡಿಕೊಳ್ಳುವಂತಹ ಅವನ ಸಾಕ್ಷಾತ್ಕಾರಗಳು ಬೇರೆ. ಅದನ್ನೇ ಇನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳೋದಾದ್ರೆ, ಬ್ರಹ್ಮನ್ ಅನ್ನೋದು ಈ ಪರಮ ಸತ್ಯನ ನಿರಾಕಾರ ಜ್ಯೋತಿ ಅಥವಾ ಶಕ್ತಿಯ ಸಾಕ್ಷಾತ್ಕಾರ. ಸತ್ ಅಥವಾ ನಿತ್ಯತೆ, ಇದನ್ನ ನಾವು ಅರ್ಥ ಮಾಡ್ಕೊಂತೀವಿ ಬ್ರಹ್ಮನ್ ಸಾಕ್ಷಾತ್ಕಾರದಿಂದ. ಎರಡನೆಯದಾಗಿ ಪರಮಾತ್ಮ ಚತುರ್ಭುಜ ವಿಷ್ಣುವಿನ ಆಕಾರದಲ್ಲಿದ್ದಾನೆ, ಸರ್ವಾಂತರ್ಯಾಮಿ ಆಗಿದ್ದಾನೆ, ಹಾಗೂ ಪ್ರತಿ ಜೀವ ಹಾಗೂ ಅಣುವಿನಲ್ಲಿ ಅವನು ನಿವಾಸನಾಗಿದ್ದಾನೆ. ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪರಮಾತ್ಮನ ಸಾಕ್ಷಾತ್ಕಾರದಲ್ಲಿ ಸತ್ ಅಂದ್ರೆ ನಿತ್ಯತೆ ಹಾಗೂ ಚಿತ್ ಜ್ಞಾನ, ಇದರ ಅರಿವು ಆಗುತ್ತದೆ. ಮೂರನೆಯದಾಗಿ ದೇವೋತ್ತಮ ಪರಮ ಪುರುಷ ಅಥವಾ ಭಗವಾನ್ ಆಧ್ಯಾತ್ಮಿಕ ಜಗತ್ತಿನಲ್ಲಿ ತನ್ನ ಭಕ್ತರೊಡನೆ ಲೀಲೆಯಲ್ಲಿ ನಿರತನಾಗಿರುವಂತಹವನು. ಅವನ ಸಾಕ್ಷಾತ್ಕಾರದಿಂದ ನಾವು ಸತ್ ಚಿತ್ ಹಾಗೂ ಆನಂದ ಇದನ್ನ ಅರ್ಥ ಮಾಡ್ಕೋಬಹುದು. ಹಾಗಾಗಿ ಸಂಪೂರ್ಣವಾಗಿ ಸಚ್ಚಿದಾನಂದನಾಗಲು ಭಗವಾನ್ ಈ ಸಾಕ್ಷಾತ್ಕಾರವನ್ನ ಪಡಿಬೇಕು. ಸೊ ಭಗವಾನ್ ಈ ಸಾಕ್ಷಾತ್ಕಾರವನ್ನ ಪಡೆದಾಗ ಪರಮಾತ್ಮ ಹಾಗೂ ಬ್ರಹ್ಮನ್ ಸಾಕ್ಷಾತ್ಕಾರಗಳು ಅವುಗಳ ಒಳಗಡೆಯೇ ಇರುತ್ತದೆ. ಉದಾಹರಣೆಗೆ ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಭಗವಂತ ದೇವೋತ್ತಮ ಪರಮ ಪುರುಷನಾಗಿರುವಂತಹವನು, ಸಾಕಾರ ಆಧ್ಯಾತ್ಮಿಕ ಆಕಾರ ರೂಪದಲ್ಲಿರುವಂತಹವನು, ಆಧ್ಯಾತ್ಮಿಕ ಗುಣಗಳಲ್ಲಿರುವಂತಹವನು. ಅವನನ್ನ ನಾವು ಅರ್ಥ ಮಾಡ್ಕೊಂಡಾಗ ನ್ಯಾಚುರಲಿ ಪರಮಾತ್ಮ ಹಾಗೂ ಬ್ರಹ್ಮನ್ ಈ ಸಾಕ್ಷಾತ್ಕಾರಗಳು ಅದರೊಳಗಡೆ ಬರ್ತದೆ. ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪೂರ್ಣನ ಅಪರಿಪೂರ್ಣ ಜ್ಞಾನದಿಂದಾಗಿ ಜನರು ಎಲ್ಲಾ ಬಗೆಯ ಅಪರಿಪೂರ್ಣತೆಯನ್ನ ಅನುಭವಿಸುತ್ತಾರೆ. ಸೊ ಸಂಪೂರ್ಣನಾಗಿರುವಂತಹ ಭಗವಾನ್ ಸಾಕ್ಷಾತ್ಕಾರವನ್ನು ನಾವು ಪಡೆದಾಗ ಯಾವುದೇ ರೀತಿಯಾದಂತಹ ಅಪರಿಪೂರ್ಣತೆಯನ್ನು ಅನುಭವಿಸುವುದಿಲ್ಲ. ದೇವರಲ್ಲಿ ನಾವು ಯಾವುದೇ ರೀತಿಯಾದ ಅಪರಿಪೂರ್ಣತೆಯನ್ನು ನಾವು ಕಾಣುವುದಿಲ್ಲ ಭಗವಾನ್ ಸಾಕ್ಷಾತ್ಕಾರದಿಂದಾಗಿ ಅಂತ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಎರಡನೇ ಅಂಶ, ಅದು ಭೌತಿಕ ಜಗತ್ತಿನ ಪರಿಪೂರ್ಣತೆ. ಭೌತಿಕ ಜಗತ್ತು ಇದು ಭಗವಂತನ ಸೃಷ್ಟಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಉದಾಹರಣೆಗೆ ಅನುವಾದದಲ್ಲಿ ಅಥವಾ ಭಾವಾರ್ಥದಲ್ಲಿ, ಈ ಭೌತಿಕ ಜಗತ್ತು 24 ಮೂಲಭೂತ ಅಂಶಗಳಿಂದ ಮಾಡಲ್ಪಟ್ಟಿದೆ ಅಂತ. ಆ 24 ಮೂಲಭೂತ ಅಂಶಗಳು ಯಾವುವು? ಜ್ಞಾನೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳಿದ್ದಾವೆ. ಕಣ್ಣು, ಮೂಗು, ನಾಲಿಗೆ, ಕಿವಿ ಹಾಗೂ ಚರ್ಮ. ಕರ್ಮೇಂದ್ರಿಯಗಳು ಇವು ಕೂಡ 5 ಇದ್ದಾವೆ. ಮುಖ ಅಥವಾ ಬಾಯಿ, ಕೈ, ಕಾಲು, ಜನನೇಂದ್ರಿಯ ಹಾಗೂ ಗುದದ್ವಾರ. ವಿಷಯ ವಸ್ತುಗಳು ಅಥವಾ ತನ್ಮಾತ್ರ ಅಂತ ಹೇಳ್ತಾರೆ. ಇವು ರೂಪ, ರಸ, ಗಂಧ, ಸ್ಪರ್ಶ ಹಾಗೂ ಈ ರೀತಿಯಾಗಿ 5 ವಿಷಯ ವಸ್ತುಗಳ ಬಗ್ಗೆ ಉಲ್ಲೇಖ ಇದೆ. ಪಂಚಮಹಾಭೂತ, ಭೂಮಿ, ನೀರು ಅಥವಾ ಜಲ, ಆಪಹ, ಅನಲ ಅಥವಾ ಬೆಂಕಿ, ವಾಯು ಹಾಗೂ ಆಕಾಶ, ಪಂಚಮಹಾಭೂತ. ಅದಲ್ಲದೆ 3 ಸೂಕ್ಷ್ಮ ಪ್ರಕೃತಿಗಳು ಇದ್ದಾವೆ, ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ. ಕೊನೆಯದಾಗಿ ಚಿತ್ತ. ಇವೆಲ್ಲವನ್ನು ನಾವು ಆಡ್ ಮಾಡಿದ್ರೆ 24 ಬರುತ್ತೆ. ಸೊ ಈ ಜಗತ್ತಿನಲ್ಲೇ ಕಾಣುವಂತ, ಈ ಸೃಷ್ಟಿಯಲ್ಲಿ ಕಾಣುವಂತ ಯಾವುದೇ ವಸ್ತು, ಯಾವುದೇ ಜೀವಿ ಆಗ್ಲಿ ಈ 24 ಮೂಲಭೂತ ಅಂಶಗಳಿಂದ ಮಾಡಲ್ಪಟ್ಟಿದೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಜಗತ್ತಿನ ನಿರ್ವಹಣೆ ಹೇಗಿದೆ, ತುಂಬಾ ಅದ್ಭುತವಾಗಿದೆ. ಈ ಜಗತ್ತಿನ ನಿರ್ವಹಣೆಯನ್ನು ನಾವು ನೋಡೋದಾದ್ರೆ, ಈಗ 70% ಹೆಚ್ಚು ಈ ಭೂಮಿಯಲ್ಲಿ ನೀರೇ ಇದೆ, ಸಮುದ್ರ ಹಾಗೂ ಸಾಗರಗಳಲ್ಲಿ. ಆದ್ರೆ ಆ ನೀರು ಜೀವಿಗಳಿಗೆ ಉಪಯೋಗ ಆಗೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ಅದು ಉಪ್ಪು ನೀರು, ಸಾಗರದ ನೀರು, ಸಮುದ್ರದ ನೀರು. ಆ ಭಗವಂತ ದೇವರು ಜೀವಿಗಳಿಗೆ ನೀರು ಕೊಡ್ಲಿಕ್ಕೆ ಅಂತ ಹೇಳಿ ಒಂದು ಒಳ್ಳೆ ನಿರ್ವಹಣೆ ಮಾಡಿದ್ದಾನೆ. ಏನ್ ಮಾಡಿದ್ದಾನೆ? ಆ ಸಮುದ್ರದ ನೀರನ್ನ ಸೂರ್ಯ ಎವ್ಯಾಪರೇಷನ್ ಇಂದಾಗಿ ಮೋಡಗಳಾಗಿ ಕನ್ವರ್ಟ್ ಮಾಡ್ತಾನೆ. ಆ ಮೋಡಗಳು ನೆಲ ಪ್ರದೇಶಗಳ ಮೇಲೆ ಬಂದಾಗ ಅಲ್ಲಿ ಅವುಗಳು ಒಟ್ಟಿಗೆ ಬಂದು ಮಳೆಗಾಲದಲ್ಲಿ ಮಳೆಯ ರೂಪದಲ್ಲಿ ಶುದ್ಧ ಜಲವನ್ನ ನದಿಗಳ ರೂಪದಲ್ಲಿ ಹರಿಸ್ತವೆ. ಈ ನದಿಯ ನೀರನ್ನ ಜೀವಿಗಳು ಅಥವಾ ಪ್ರಾಣಿ, ಪಕ್ಷಿ ಅಥವಾ ಮನುಷ್ಯರು ಎಲ್ಲರೂ ಯೂಸ್ ಮಾಡ್ಕೊಳ್ತಾರೆ, ಉಪಯೋಗಿಸ್ಕೊಳ್ತಾರೆ.
ಸೊ ಜಗತ್ತಿನಲ್ಲಿ ಎಷ್ಟು ಒಳ್ಳೆ ನಿರ್ವಹಣೆ ಇದೆ ನೋಡಿ. ಬೇಕಾಗಿರುವಂತಹ ಶುದ್ಧ ನೀರನ್ನ ದೇವರು ಉಪ್ಪು ನೀರಿನ ರೂಪದಲ್ಲಿ ಸಾಗರಗಳಲ್ಲಿ ಇಟ್ಟಿದ್ದಾನೆ. ಉಪ್ಪು ಯಾಕೆ ಹಾಕಿದ್ದಾನೆ? ಯಾವುದೇ ವಸ್ತುಗೆ ಜಾಸ್ತಿ ಉಪ್ಪು ಹಾಕಿದ್ರೆ ಅದು ತುಂಬಾ ದಿನ ಬರುತ್ತೆ ಅಲ್ವೇ? ಉಪ್ಪಿನಕಾಯಿನಲ್ಲಿ ತುಂಬಾ ಉಪ್ಪು ಇರುತ್ತೆ, ಹೌದೇ? ಹಾಗಾಗಿ ಉಪ್ಪಿನಕಾಯಿ ತುಂಬಾ ದಿನಗಳವರೆಗೆ ಹಾಳಾಗೋದಿಲ್ಲ. ಬಟ್ ಅದನ್ನ ನಮ್ಗೆ ಒಳ್ಳೆಯ ರೂಪದಲ್ಲಿ ಶುದ್ಧ ಕುಡಿಯೋ ನೀರಿನ ರೂಪದಲ್ಲಿ ಭಗವಂತ ಕೊಡ್ಲಿಕ್ಕೆ ಈ ಮೋಡಗಳು, ಮಳೆ, ಈ ನದಿಗಳ ರೂಪದಲ್ಲಿ ಒಳ್ಳೆಯ ನೀರನ್ನ ನಮಗೆ ಪ್ರದಾನ ಮಾಡ್ತಾ ಇದ್ದಾನೆ. ಸೊ ಭಗವಂತನ ಸೃಷ್ಟಿ ತುಂಬಾ ಅದ್ಭುತ. ಇದೇ ರೀತಿ ನೋಡೋದಾದ್ರೆ ಇಲ್ಲಿ ಒಂದು ಬಳ್ಳಿ ಇದೆ, ಕುಂಬಳಕಾಯಿಯ ಬಳ್ಳಿ. ಒಮ್ಮೆ ಒಬ್ಬ ತಂದೆ ಹಾಗೂ ಮಗ ಒಂದು ಗಾರ್ಡನ್ ನಲ್ಲಿ ನಡೀತಾ ಇದ್ರಂತೆ. ನಡೆಯುವಾಗ ಅಲ್ಲಿ ಹತ್ತಿರದಲ್ಲಿ ಮಗನಿಗೆ ಇದೊಂದು ದೊಡ್ಡದಾಗಿರುವಂತಹ ಹಣ್ಣುಗಳು ಕಂಡು ಬಂತೆ, ನೆಲದ ಮೇಲಿರುವಂತಹ ಹಣ್ಣು. ಅಪ್ಪ ಏನಿದು ಹಣ್ಣು ಅಂತ ಕೇಳ್ದ. ಆ ತಂದೆ ಹೇಳಿದ್ರು, ಓ ಇದು ಕುಂಬಳಕಾಯಪ್ಪ, ಅಡಿಗೆಯಲ್ಲಿ ಬಳಸ್ತಾರೆ. ಅಪ್ಪ ಆದ್ರೆ ಈ ಗಿಡ ನೋಡಿದ್ರೆ ಎಷ್ಟು ತೆಳ್ಳಗಿದೆ. ಹೌದು, ಅದಕ್ಕೆ ಬಳ್ಳಿ ಅಂತ ಹೇಳೋದು. ಕುಂಬಳಕಾಯಿ ಹಣ್ಣು ಕಾಯಿ ದೊಡ್ಡದು, ಆದ್ರೆ ಬಳ್ಳಿ ತುಂಬಾ ತೆಳುವಾಗಿದೆ. ಸ್ವಲ್ಪ ದೂರ ಹೋದ್ಮೇಲೆ ಮಗ ಒಂದು ಹುಣಸೆ ಮರದ ಹತ್ರ ಬಂದಂತೆ. ಅಪ್ಪ ಇದೇನು ಅಂತ ಕೇಳ್ದ. ಆಗ ತಂದೆ ಹೇಳಿದ್ರು, ಮಗ ಇದು ಹುಣಸೆಕಾಯಿ, ಇದನ್ನ ಕೂಡ ಅಡಿಗೆಯಲ್ಲಿ ಬಳಸ್ತೀವಿ. ಆಗ ಹುಡುಗ ಹೇಳಿದಂತೆ, ಅಪ್ಪ ಈ ಹುಣಸೆಕಾಯಿ ನೋಡಿದ್ರೆ ಇಷ್ಟು ಸಣ್ಣದಿದೆ, ಬಟ್ ಮರ ನೋಡಿದ್ರೆ ಇಷ್ಟು ದೊಡ್ಡದಾಗಿದೆ. ಬಟ್ ಆಗ ನಾವು ನೋಡಿದ್ದು ಕುಂಬಳಕಾಯಿ ಎಷ್ಟು ದೊಡ್ಡ ಕಾಯಿ, ಬಟ್ ಅದ್ರ ಗಿಡ ನೋಡಿದ್ರೆ ಎಷ್ಟು ತೆಳುವಾಗಿದೆ. ಇದರ ಅರ್ಥ ಏನಪ್ಪ? ಇದನ್ನ ನೋಡಿದ್ರೆ ದೇವರ ಸೃಷ್ಟಿ ಸರಿ ಇಲ್ಲ ಅನ್ಸ್ತಾ ಇದೆ ಅಂತ ಹೇಳುವಾಗ್ಲೇ ಅವ್ರ ಮುಂದ್ಗಡೆ ಒಂದ್ 4-5 ಹುಣಸೆ ಕಾಯಿ ಬಿದ್ವಂತೆ. ಅವಾಗ ತಂದೆ ತೋರಿಸಿ ಹೇಳಿದ್ರಂತೆ, ಮಗ ನೋಡಿಲ್ಲಿ ಹುಣಸೆಕಾಯಿ ಮೇಲಿಂದ ಬಿತ್ತು. ನೀನ್ ಹೇಳೋ ಪ್ರಕಾರ ಕುಂಬಳಕಾಯಿ ಏನಾದ್ರೂ ಇಂಥ ದೊಡ್ಡ ಮರದಲ್ಲಿದ್ದಿದ್ದೆ ಆಗಿದ್ರೆ ನಾವಿಲ್ಲಿ ಕೆಳಗಡೆ ನಡೆಯುವಾಗ ಅಥವಾ ಯಾರಾದ್ರೂ ಮರದ ಕೆಳಗೆ ವಿಶ್ರಾಂತಿ ಪಡೀತಾ ಇರುವಾಗ ಅಲ್ಲಿಂದ ಮೇಲಿಂದ ಕುಂಬಳಕಾಯಿ ಅವ್ರ ತಲೆ ಮೇಲೆ ಬಿದ್ರೆ ಅವ್ರ ಜೀವನೇ ಹೋಗ್ತಾ ಇತ್ತು ಏನೋ, ಅವ್ರಿಗೆ ಎಷ್ಟು ದೊಡ್ಡ ಅನಾಹುತ ಆಗ್ತಾ ಇತ್ತು, ಹೌದೇ? ಹಾಗಾಗಿ ದೇವರ ಸೃಷ್ಟಿ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ಆ ಉದ್ದೇಶನ ಅರ್ಥ ಮಾಡ್ಕೊಂಡಾಗ ನಾವು ಒಳ್ಳೆ ಜೀವನ ನಡೆಸಬಹುದು. ಅದನ್ನ ಈ ಒಂದು ಸಣ್ಣ ದೃಷ್ಟಾಂತದ ಮೂಲಕ ಪ್ರಭುಪಾದರು ಹೇಳ್ತಾ ಇದ್ರು. ಸೊ ಭೌತಿಕ ಜಗತ್ತಿನ ಪರಿಪೂರ್ಣತೆಯನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಭಗವದ್ಗೀತೆಯಲ್ಲಿ ಒಂದು ಒಳ್ಳೆ ಶ್ಲೋಕ ಇದೆ. 9ನೇ ಅಧ್ಯಾಯದ 10ನೇ ಶ್ಲೋಕ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಭಗವಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಓ ಅರ್ಜುನ, ಈ ಭೌತಿಕ ಜಗತ್ತು, ಈ ಪ್ರಕೃತಿ ಏನಿದೆ, ಮಯಾಧ್ಯಕ್ಷೇಣ ಪ್ರಕೃತಿ, ನನ್ನ ಅಧ್ಯಕ್ಷತೆಯಲ್ಲಿ, ನನ್ನ ಅಪ್ಪಣೆಯಲ್ಲಿ ಈ ಪ್ರಕೃತಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಪ್ರಕೃತಿಯಲ್ಲಿರುವಂತ ಪ್ರತಿಯೊಂದು ಕ್ರಿಯೆಗಳು ಕೂಡ ಭಗವಂತನಿಂದ ನಡೀತಾ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಈ ಜಗತ್ತು ಸತ್ಯ, ಸುಳ್ಳಲ್ಲ, ಆದ್ರೆ ತಾತ್ಕಾಲಿಕ. ಇನ್ನೊಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಾಂಗತ. 8ನೇ ಅಧ್ಯಾಯದ ಶ್ಲೋಕ ಇದು. ಕೃಷ್ಣ ಹೇಳ್ತಾನೆ, ಶ್ರೀಕೃಷ್ಣ, ಈ ಜಗತ್ತಿನ ಸ್ವಭಾವದ ಬಗ್ಗೆ, ದುಃಖಾಲಯ ಹಾಗೂ ಅಶಾಶ್ವತ. ಈ ಜಗತ್ತಿನಲ್ಲಿ ತುಂಬಾ ದುಃಖವಿದೆ, ಅದನ್ನ ನಾವೆಲ್ಲ ಅನುಭವಿಸಿದ್ದೀವಿ, ಹೌದೇ? ಅಲ್ದೇನೆ ಇದು ಅಶಾಶ್ವತ, ಅಂದ್ರೆ ಅದು ತಾತ್ಕಾಲಿಕ. ಈ ಒಂದು ನಿರ್ದಿಷ್ಟವಾಗಿರುವಂತಹ ಕಾಲಚಕ್ರದಲ್ಲಿ ಅದು ಸೃಷ್ಟಿಯಾಗುತ್ತೆ, ನಂತರ ಸರಿಯಾದ ಸಮಯಕ್ಕೆ ಅದು ನಾಶವೂ ಕೂಡ ಆಗ್ತದೆ, ಮತ್ತೆ ಸೃಷ್ಟಿಯಾಗಲಿಕ್ಕೆ. ಸೊ ಹಾಗೆ ಇದೊಂದು ಚಕ್ರ, ಸಂಸಾರ ಚಕ್ರ. ಸೊ ಇದರ ಅಸ್ತಿತ್ವಕ್ಕೆ ಯಾವುದೇ ರೀತಿಯ ಹೊರಗಿನ ಸಹಾಯ ಬೇಕಾಗಿಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ 24 ಮೂಲಭೂತ ಅಂಶಗಳೇನಿವೆ ಅವುಗಳೇ ತಮ್ಮ ಆಕಾರಗಳನ್ನು ಬದಲಿಸಿಕೊಂಡು ಬೇರೊಂದು ರೂಪದಲ್ಲಿ ಸೃಷ್ಟಿಯಾಗ್ತವೆ, ನಂತರ ನಾಶವಾಗ್ತವೆ. ಸೊ ಹಾಗಾಗಿ ಯಾವುದೇ ರೀತಿಯ ಹೊರಗಿನ ಸಹಾಯ ಬೇಕಾಗಿಲ್ಲ ಈ ಜಗತ್ತಿನ ನಿರ್ವಹಣೆಗೆ. ಇಂತಹ ದೊಡ್ಡ ಒಂದು ನಿರ್ವಹಣೆ ದೇವರು ಮಾಡಿದ್ದಾನೆ ಈ ಪ್ರಕೃತಿಯಲ್ಲಿ. ನಿರ್ದಿಷ್ಟ ಸಮಯಕ್ಕೆ ನಾಶವೂ ಕೂಡ ಆಗ್ತದೆ.
ಈ ಜಗತ್ತನ್ನ, ಈ ಸೃಷ್ಟಿಯನ್ನ ದೇವರು ಯಾಕೆ ಮಾಡ್ದ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಜಗತ್ತಿನ ಪರಿಪೂರ್ಣ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಈ ಜಗತ್ತಿನ ಉದ್ದೇಶವನ್ನು ನಾವು ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆ ಹೇಳುತ್ತೆ, ಪ್ರತಿ ಜೀವಿಯು ಆತ್ಮ, ಅವನು ದೇವರ ದಾಸ, ದೇವರ ಸೇವಕ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಒಳ್ಳೆಯ ಸ್ವರೂಪದಲ್ಲಿ ಅವನು ಭಗವಂತನ ಜೊತೆ ಸುಖದಿಂದ ಜೀವನ ನಡೆಸ್ತಾ ಇದ್ದ. ಆದರೆ ಅವನು ವಿಮುಖನಾಗಿ ದೇವರಿಂದ ಬೇರೆ ಪಟ್ಟು ತಾನೇ ಸ್ವತಂತ್ರವಾಗಿ ಸುಖವನ್ನು ಅನುಭವಿಸ್ಲಿಕ್ಕೆ ಅಂತ ಹೇಳಿ ಹೊರ ಬಂದ. ಆಗ ದೇವರು ಈ ಸೃಷ್ಟಿಯನ್ನು ಸೃಷ್ಟಿಸಿದರು. ಈ ಸೃಷ್ಟಿ ಅಂತಹ ವಿಮುಖರಾಗಿರುವಂತಹ ಸ್ವತಂತ್ರ ಭಾವದಲ್ಲಿರುವಂತಹ ಜೀವಿಗಳಿಗೆ ಒಂದು ಸೌಕರ್ಯ. ದೇವರು ಓಕೆ ನೀವು ಇಲ್ಲಿ ಮಾಡಿ ಅಂತ ಹೇಳಿ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡಿದ್ದಾನೆ. ಅದಲ್ಲದೇನೆ ಈ ಸೃಷ್ಟಿಯಲ್ಲಿ ಇರುವಂತ ಪ್ರತಿಕ್ರಿಯೆಗಳು ಕೂಡ ನಮಗೆ ನಮ್ಮ ಮೂಲ ಮನೆ ಅಥವಾ ನಮ್ಮ ಮೂಲ ಧಾಮವನ್ನ ನೆನಪಿಸ್ತವೆ. ಈ ಜಗತ್ತು ಶಾಶ್ವತ ಅಲ್ಲ, ಈ ಜಗತ್ತು ತಾತ್ಕಾಲಿಕ. ಅಲ್ಲದೆ ಈ ಜಗತ್ತಿನಲ್ಲಿ ಎಷ್ಟೊಂದು ದುಃಖವಿದೆ. ನಮ್ಮ ನಿಜವಾದ ಸುಖ ಅದು ದೇವರ ಸೇವೆಯಲ್ಲಿ, ದೇವರ ಸಾಮೀಪ್ಯದಲ್ಲಿಯೇ ಇರುವುದು. ಅದನ್ನ ನಮ್ಗೆ ನೆನಪು ಮಾಡ್ಲಿಕ್ಕೂ ಕೂಡ ಈ ಜಗತ್ತು ಸೃಷ್ಟಿ ಮಾಡಲಾಗಿದೆ. ಹಾಗಾಗಿ ಈ ಜಗತ್ತಿನಲ್ಲಿ ಕೆಲವೊಮ್ಮೆ ನಾವು ದೊಡ್ಡ ಆಪತ್ತನ್ನು ಕಾಣ್ತೀವಿ, ದೊಡ್ಡ ರೋಗಗಳು ಅಥವಾ ದೊಡ್ಡ ಪ್ರವಾಹ, ಭೂಕಂಪ, ಹಾಗೆ ಬಹಳ ನೈಸರ್ಗಿಕವಾದಂತಹ ವಿಕೋಪಗಳನ್ನ ಕಾಣ್ತೀವಿ, ಕ್ಯಾಲಮಿಟೀಸ್ ನ ಕಾಣ್ತೀವಿ. ಆದರೆ ಈ ಎಲ್ಲದರ ಹಿಂದೆ ಇರುವಂತ ಉದ್ದೇಶ ಏನು? ನಮ್ಮನ್ನ ಆಧ್ಯಾತ್ಮಿಕ ಜಗತ್ತಿಗೆ ದೇವರು ಕರ್ಕೊಂಡ್ಲಿಕ್ಕೆ ಅಂತ ಹೇಳಿ, ಈ ಅರಿವನ್ನ ನಮ್ಗೆ ಕೊಡ್ಲಿಕ್ಕೆ ಅಂತ ಹೇಳಿ ಇದನ್ನೆಲ್ಲ ನಮ್ಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ದಾಸರು ಹೇಳ್ತಾರಂತೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ನಮ್ಮ ನಿಜವಾದ ಮನೆ ಏನಿದೆ ಅದು ಅಲ್ಲಿದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಈ ಜಗತ್ತಿನಲ್ಲಿ ನಾವು ಶಾಂತವಾಗಿ, ನೆಮ್ಮದಿಯಿಂದ, ಸಂತೃಪ್ತಿಯಿಂದ ಹಾಗೂ ದೇವರ ಮೇಲೆ ಭಾವದಿಂದ ಜೀವನ ಮಾಡಬಹುದು. ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪೂರ್ಣನ ಅಪರಿಪೂರ್ಣ ಜ್ಞಾನದಿಂದಾಗಿ ಜನರು ಎಲ್ಲಾ ಬಗೆಯ ಅಪರಿಪೂರ್ಣತೆಯನ್ನು ಅನುಭವಿಸುತ್ತಾರೆ. ಸೊ ಈ ಪರಿಪೂರ್ಣ ಜ್ಞಾನ ನಮಗೆ ತಿಳಿದಾಗ ಈ ಅಪರಿಪೂರ್ಣತೆಯನ್ನ ನಾವು ಅನುಭವಿಸೋದಿಲ್ಲ. ಈಗ ನಾವು ಮೂರನೇ ಅಂಶಕ್ಕೆ ಹೋಗೋಣ. ಮೂರನೇ ಅಂಶ ಪ್ರತಿ ಜೀವಿಯ ಪರಿಪೂರ್ಣತೆ. ಅದು ಹೇಗೆ, ಪ್ರತಿ ಜೀವಿ ಕೂಡ ಹೇಗೆ ಪರಿಪೂರ್ಣವಾಗಿದೆ ಅನ್ನೋದನ್ನ ನೋಡೋಣ. ಪದ್ಮಪುರಾಣದಲ್ಲಿ ಒಂದು ಶ್ಲೋಕವಿದೆ, ಈ ಜಗತ್ತಿನಲ್ಲಿ, ಈ ಸೃಷ್ಟಿಯಲ್ಲಿರುವಂತಹ ಎಲ್ಲಾ ಜೀವರಾಶಿಗಳ ಬಗ್ಗೆ. ಜಲಜಾನವಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಕೃಮಯೋ ಭದ್ರ ಸಂಖ್ಯಾಯ ಪಕ್ಷೀಣಾಂ ದಶಲಕ್ಷಣಂ ತ್ರಿಂಶಲ್ಲಕ್ಷಾಣಿ ಪಶವಃ ಚತುರ್ಲಕ್ಷಾಣಿ ಮಾನುಷಃ. ಅಂದ್ರೆ ವಿವಿಧವಾದಂತಹ ಜೀವರಾಶಿಗಳು ಯಾವ ಸಂಖ್ಯೆಯಲ್ಲಿದ್ದಾವೆ, ಎಷ್ಟು ವಿವಿಧ ರೀತಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಪದ್ಮಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಟ್ಟಾರೆ 84 ಲಕ್ಷ ಜೀವರಾಶಿಗಳಿದ್ದಾವೆ. 84 ಲಕ್ಷಗಳಲ್ಲಿ ಚರ ಹಾಗೂ ಅಚರ, ಪ್ರಾಣಿಗಳು, ಪಕ್ಷಿಗಳು, ವೃಕ್ಷಗಳು, ಜಲಜೀವಿಗಳು ಅಥವಾ ನೆಲದ ಮೇಲೆ ವಾಸಿಸುವಂತ ಜೀವಿಗಳು, ಸರೀಸೃಪಗಳು, ಎಲ್ಲಾ ರೀತಿಯಾದಂತಹ ಜೀವರಾಶಿಗಳನ್ನ, ವಿವಿಧ ರೀತಿಗಳನ್ನ ನಾವು ಎಣಿಸಿದ್ರೆ ಅದು 84 ಲಕ್ಷವಾಗುತ್ತಂತೆ. ಇದರಲ್ಲಿ ಮನುಷ್ಯನು ಕೂಡ ಇದ್ದಾನೆ. ಸೊ ಆದರೆ ಪ್ರತಿಯೊಂದು ಜೀವಿಗೂ ಒಂದು ವೈಶಿಷ್ಟ್ಯವಿದೆ. ಪ್ರತಿಯೊಂದು ಜೀವಿಗೂ ಒಂದು ವೈಶಿಷ್ಟ್ಯವಿದೆ. ಕುದುರೆಗೆ ತನ್ನದೇ ಆದಂತಹ ವೈಶಿಷ್ಟ್ಯ ಇದೆ, ಆನೆಗೆ ತನ್ನದೇ ಆದಂತಹ ವೈಶಿಷ್ಟ್ಯ ಇದೆ, ಹದ್ದಿಗೆ ತನ್ನದೇ ಆದಂತಹ ವೈಶಿಷ್ಟ್ಯ ಇದೆ, ಕೋಕಿಲೆಗೆ ತನ್ನದೇ ಆದಂತಹ ವೈಶಿಷ್ಟ್ಯ ಇದೆ. ಹಾಗೆ ಮನುಷ್ಯನಿಗೂ ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯವಿದೆ. ಪ್ರತಿಯೊಂದು ಜೀವಿಯು ಅನೇಕ ಕಾರ್ಯಗಳನ್ನ ಮಾಡ್ತದೆ. 4 ಕಾರ್ಯಗಳೇನಿವೆ ಅವು ಎಲ್ಲಾ ಜೀವಿಗಳಲ್ಲಿಯೂ ಸಮಾನವಾಗಿವೆ. ಅದನ್ನ ಮಹಾಭಾರತದ ಒಂದು ಶ್ಲೋಕದಲ್ಲಿ ಹೇಳಲಾಗ್ತದೆ. ಧರ್ಮೇನ ಹೀನ ಪಶುಭಿರ್ ಸಮಾನ ಅಂತ ಹೇಳಲಾಗ್ತದೆ. ಮಹಾಭಾರತದ ಒಂದು ಶ್ಲೋಕದಲ್ಲಿ ಹೇಳಲಾಗಿದೆ, ಆಹಾರ ನಿದ್ರಾ ಭಯಮಯಿತು ನಂಚ ಸಾಮಾನ್ಯಮೇತ ಪಶುಭಿರ್ ನರಾನಾಂ. ಅಂದ್ರೆ
ಪ್ರತಿ ಜೀವಿಗಳಲ್ಲಿಯೂ, ಮನುಷ್ಯನಿಗೂ ಹಾಗೂ ಎಲ್ಲ ಜೀವಿರಾಶಿಗಳಲ್ಲಿಯೂ 4 ಕ್ರಿಯೆಗಳು ಸಮಾನವಾಗಿವೆ. ಆಹಾರ ಸೇವಿಸೋದು, ನಿದ್ರೆ ಮಲಗುವಂಥದ್ದು, ಆಹಾರ ನಿದ್ರೆ ಭಯ, ಭಯದಿಂದ ಕಾರ್ಯಗಳನ್ನು ಮಾಡುವಂಥದ್ದು ಭಯ, ಹಾಗೂ ಮೈಥುನ ಜೀವಿಗಳನ್ನ ಉತ್ಪತ್ತಿ ಮಾಡುವಂಥದ್ದು. ಈ 4 ಕಾರ್ಯಗಳೇನಿವೆ ಪ್ರತಿ ಜೀವಿಗಳಲ್ಲೂ, ಎಲ್ಲಾ 84 ಜೀವಿರಾಶಿಗಳಲ್ಲಿಯೂ ಸಮಾನವಾಗಿವೆ. ಎಲ್ಲಾ ಜೀವಿಗಳು ಈ 4 ಕ್ರಿಯೆಗಳನ್ನ ಮಾಡ್ತವೆ. ಆದರೆ ಮನುಷ್ಯನ ವೈಶಿಷ್ಟ್ಯ ಏನು? ಮನುಷ್ಯನ ವೈಶಿಷ್ಟ್ಯವನ್ನ ಹೇಳ್ತಾ ಮುಂದಿನ ಭಾಗದಲ್ಲಿ ಹೇಳ್ತಾರೆ, ಧರ್ಮೇನ ಹೀನ ಪಶುಭಿರ್ ಸಮಾನ. ಆಹಾರ ನಿದ್ರಾ ಭಯ ಮೈಥುನಂಶ ಸಾಮಾನ್ಯಮೇತತ್ ಪಶುಭಿರ್ ನರಾನಾಂ ಧರ್ಮೋ ಹಿ ಶೇಷೋ ಅಧಿಕೋ ವಿಶೇಷೋ. ಈ ಭಗವಂತನ ಬಗ್ಗೆ ಚಿಂತನೆ, ಪರಮಾರ್ಥದ ಬಗ್ಗೆ ಯೋಚನೆ ಮಾಡುವಂಥದ್ದು ಇದು ಧರ್ಮದ ಮೂಲ ಸಂಕೇತ. ಇಲ್ಲಿ ಈ ಪರಮಾರ್ಥವನ್ನ, ಈ ಜಗತ್ತು ಹೇಗೆ ನಡೀತಾ ಇದೆ, ಈ ಜಗತ್ತಿನ ಸೃಷ್ಟಿಕರ್ತ ಯಾರು, ಈ ಮರಣದ ನಂತರ ಏನಾಗುತ್ತೆ, ನಮ್ಮ ಮೂಲ ಉದ್ದೇಶ ಏನು, ನಮ್ಮ ಮೂಲ ಧರ್ಮವೇನು, ನಮ್ಮ ಕರ್ತವ್ಯವೇನು, ಈ ಜಗತ್ತು ತಾತ್ಕಾಲಿಕವಾಗಿ ಆಗಿದೆ, ಏಕಿದೆ ಅಂತ ಎಲ್ಲ ಇದರ ಬಗ್ಗೆ ವಿವರಣೆ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಪರಮಾರ್ಥ. ಈ ಪರಮಾರ್ಥದ ಬಗ್ಗೆ ಈ ಪ್ರಶ್ನೆಗಳನ್ನ, ಈ ಜಿಜ್ಞಾಸೆಯನ್ನ ಮನುಷ್ಯ ಜೀವನದಲ್ಲಿ ಮಾತ್ರ ಮಾಡ್ಲಿಕ್ಕಾಗ್ತದೆ. ಹಾಗಾಗಿ ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಅದ ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು. ಸೊ ಮಾನವ ಜನ್ಮ ಅಥವಾ ಮನುಷ್ಯ ಜನ್ಮ ಏನಿದೆ ಇದು ತುಂಬಾ ವಿಶಿಷ್ಟವಾಗಿರುವಂಥದ್ದು. ಈ ಜನ್ಮದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಳಬಹುದು. ದೇವರು ಕೊಟ್ಟಿರುವಂತಹ ಪರಿಪೂರ್ಣ ಸೌಕರ್ಯ, ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ದೇವರು ಕೊಟ್ಟಿರುವಂತಹ ಪರಿಪೂರ್ಣ ಸೌಕರ್ಯವೇ ಈ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮವನ್ನ ನಾವು ಈ ಕಾರ್ಯಕ್ಕಾಗಿ ಉಪಯೋಗಿಸ್ಕೋಬೇಕು, ದೇವರ ಸಾಕ್ಷಾತ್ಕಾರಕ್ಕಾಗಿ ಉಪಯೋಗಿಸ್ಕೋಬೇಕು. ಹಾಗಾಗಿಯೇ ಇನ್ನು ಕನಕದಾಸರು ಹೇಳ್ತಾರೆ, ಏಸುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿ ದಾಟಿ ಪಡೆದು ಬಂದಂತಹ ಈ ಶರೀರ ತಾನಲ್ಲ, ತನ್ನದಲ್ಲ, ಮುಂದೆ ಬಾಹುದಿಲ್ಲ, ದಾಸನಾಗು ವಿಶೇಷನಾಗು ಭವಪಾಶ ನೀಗೋ ಅಂತ ಹೇಳ್ತಾರೆ ಕನಕದಾಸರು. ಇದರ ಅರ್ಥ ಏನು? ಈ ತಾತ್ಕಾಲಿಕವಾಗಿರುವಂತಹ ಈ ಮನುಷ್ಯ ಶರೀರವನ್ನ ನಾವು ಅದನ್ನ ಸರಿಯಾದ ಉಪಯೋಗ ಮಾಡ್ಕೋಬೇಕು. ಆ ಉಪಯೋಗ ಏನೋ ಅದನ್ನ ಹೇಳ್ತಾರೆ, ದಾಸನಾಗ್ಬೇಕು, ಭಗವಂತನ ಭಕ್ತಿಯನ್ನ ಮಾಡಬೇಕು. ಅದನ್ನ ಇಲ್ಲಿ ಮುಂದೆ ಹೇಳಲಾಗಿದೆ. ಈ ಪರಿಪೂರ್ಣತೆಯನ್ನು ನಾವು ಹೇಗೆ ಪಡೆದುಕೊಳ್ಬೇಕು ಇದರ ಬಗ್ಗೆ ಒಂದು ಉಲ್ಲೇಖ ಬರ್ತದೆ. ಈ ಜಗತ್ತಿನ ಒಂದು ಸೃಷ್ಟಿಯ ಮೂಲ ಭಗವಂತ. ಯಾವುದೇ ಸಸ್ಯ ಅಥವಾ ಮರದ ಮೂಲ ಅದರ ಬೇರು. ಈ ಜಗತ್ತು ನಡೀತಾ ಇರುವಂತದ್ದೇ ಭಗವಂತನ ಆದೇಶದ ಮೇರೆಗೆ. ಅವನೇ ಇದರೆಲ್ಲರ ಆಧಾರ. ಹೇಗೆ ಒಂದು ಮರಕ್ಕೆ ನಾವು ನೀರು ಕೊಡಬೇಕು ಅಥವಾ ಪೋಷಣೆ ಕೊಡಬೇಕು ಅಂದ್ರೆ ನೀರನ್ನ ನಾವು ಬೇರಿಗೆ ಹಾಕ್ತೀವಿ. ಹಾಗೆಯೇ ಈ ಪೂರ್ತಿ ಜಗತ್ತಿನಲ್ಲಿ ಶಾಂತಿ ಇರಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ಸೇವೆಯನ್ನ ಮಾಡಬೇಕಾಗುತ್ತೆ. ಈ ಭಗವಂತನ ಸೇವೆಯಿಂದಲೇ ಈ ಪೂರ್ತಿ ಜಗತ್ತಿನಲ್ಲಿ ಪರಿಪೂರ್ಣತೆಯನ್ನು ನಾವು ಪಡೆದುಕೊಳ್ಳಬಹುದು. ಪ್ರತಿ ಜೀವವೂ ಕೂಡ ಪರಿಪೂರ್ಣತೆಯನ್ನು ಪಡೆದುಕೊಳ್ಳಬಹುದು. ಶಾಂತಿ, ನೆಮ್ಮದಿ ಹಾಗೂ ಭಕ್ತಿ ಭಾವವನ್ನು ಪಡೆದುಕೊಳ್ಳಬಹುದು. ಹಾಗಾಗಿಯೇ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಇಲ್ಲಿ, ಭಕ್ತಿ ಸೇವೆ ಅನ್ನೋದು ಇದು ಭಗವಂತನ ನಾಮಸ್ಮರಣೆಯಿಂದ ಶುರುವಾಗುತ್ತೆ. ಅದರ ಜೊತೆಗೆ ಭಗವಂತನ ಚಿಂತನೆಯನ್ನು ಕೂಡ ಅದನ್ನ ನಾವು ಕಲಿತಾ ಹೋಗ್ಬೇಕು. ಸೊ ಇದೆರಡರ ಬಗ್ಗೆ ನಮಗೆ ಅರಿವಿರಬೇಕು. ಕೆಲವೊಮ್ಮೆ ಈ ಜಗತ್ತು ಅಥವಾ ಈ ಸೃಷ್ಟಿ ಅಪರಿಪೂರ್ಣವಾಗಿದೆ, ಇಂಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ನಾವು ಎಷ್ಟೊಂದು ರೀತಿಯ ಏರ್ಪಾಡುಗಳನ್ನ ಮಾಡ್ಕೋತೀವಿ. ಆದ್ರೆ ಆ ಎಲ್ಲ ಏರ್ಪಾಡುಗಳು ಭಗವಂತನ ಇಲ್ಲದೆ ಇರೋದ್ರಿಂದ, ಅವನ ವಿರತವಾಗಿರೋದ್ರಿಂದ ಅವುಗಳು ಎಂದೂ ಕೂಡ ನಮ್ಗೆ ಸುಖ, ಶಾಂತಿ, ನೆಮ್ಮದಿಯನ್ನ ಕೊಡೋದಿಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹೇಗೆ ಪ್ರತಿಯೊಬ್ಬರ ದೇಹದಲ್ಲಿ ಕೈ ಒಂದು ಅಂಗವು, ಆ ಕೈ ದೇಹದಿಂದ ಸಪರೇಟ್ ಆದಾಗ, ಬೇರಾದಾಗ
ಆ ಕೈಗೆ ಯಾವುದೇ ರೀತಿಯಾದಂತ ಅರ್ಥ ಇರೋದಿಲ್ಲ. ಸೊ ಇಂತಹ ಕೈಯಿಂದ ನಾವು ಯಾವುದೇ ಕಾರ್ಯವನ್ನು ಕೂಡ ಮಾಡ್ಲಿಕ್ಕಾಗೋದಿಲ್ಲ. ಆದ್ರೆ ಆ ಕೈ ದೇಹದ ಜೊತೆಗಿದ್ದಾಗ ಅದಕ್ಕೆ ಪೋಷಣೆ ಸಿಗುತ್ತೆ, ಅದಕ್ಕೆ ಶಕ್ತಿ ಸಿಗುತ್ತೆ, ಅದಲ್ಲದೇನೆ ಅದು ಬೇರೆಯವರಿಗೆ ಒಂದು ಒಳ್ಳೆ ಕಾರ್ಯ ಕೂಡ ಮಾಡಬಹುದು. ಹಾಗಾಗಿ ಪ್ರತಿ ಜೀವವೂ ಕೂಡ ತನ್ನ ಪರಿಪೂರ್ಣತೆಯನ್ನು ಪಡೆದುಕೊಳ್ಬೇಕಂದ್ರೆ ಅದು ಭಗವಂತನ ಸೇವೆಯಲ್ಲಿ ನಿಯುಕ್ತನಾಗಬೇಕು. ಭಗವಂತನ ಸೇವೆ ಅದು ಭಗವಂತನ ನಾಮಸ್ಮರಣೆ ಹಾಗೂ ಭಗವಂತನ ಚಿಂತನೆಯಿಂದ ನಡೆಯುತ್ತೆ. ಸೊ ಒಟ್ಟಾರೆಯಾಗಿ ನಾವು ಇವತ್ತಿನ ಈ ಚರ್ಚೆಯಲ್ಲಿ, ಈಶೋಪನಿಷತ್ನ ಪ್ರಾರ್ಥನಾ ಮಂತ್ರದ ಚರ್ಚೆಯಲ್ಲಿ ಪರಿಪೂರ್ಣತೆಯ ತತ್ವವನ್ನ ಅರ್ಥ ಮಾಡ್ಕೊಂಡ್ವಿ, ದ ಪ್ರಿನ್ಸಿಪಲ್ ಆಫ್ ಕಂಪ್ಲೀಟ್ನೆಸ್. ಸೊ ಶ್ರೀಲ ಪ್ರಭುಪಾದರು ಈ ಪರಿಪೂರ್ಣತೆಯನ್ನ 3 ಸ್ತರದಲ್ಲಿ ನಮ್ಗೆ ವಿವರಣೆ ಕೊಟ್ಟಿದ್ದಾರೆ. ಹೇಗೆ ದೇವರು ಪರಿಪೂರ್ಣನಾಗಿದ್ದಾನೆ, ಹೇಗೆ ಈ ಸೃಷ್ಟಿ ಪರಿಪೂರ್ಣವಾಗಿದೆ, ಹಾಗೆ ಹೇಗೆ ಪ್ರತಿ ಜೀವವೂ ಕೂಡ ಮನುಷ್ಯ ಜನ್ಮದಿಂದ ಭಕ್ತಿ ಸೇವೆಯ ಮೂಲಕ ಪರಿಪೂರ್ಣತೆಯನ್ನ ಪಡೆದುಕೊಳ್ಳಬಹುದು ಅನ್ನೋದನ್ನ ನಮ್ಗೆ ಶ್ರೀಲ ಪ್ರಭುಪಾದರು ತಮ್ಮ ಭಾವಾರ್ಧದಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅವರಿಗೆ ನಾವು ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ. ಹರೇ ಕೃಷ್ಣ. ಧನ್ಯವಾದ.